ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸ್ ಇಂಗ್ಲಿಷ್. ಸ್ನೇಹಿತರೆ, ನಿಮ್ಮ ಇಂಗ್ಲಿಷ್ ಕಲಿಯುವ ಪ್ರಯತ್ನಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಹೊಸ ಇಂಗ್ಲಿಷ್ ವಾಕ್ಯಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋ 100 ಇಂಗ್ಲಿಷ್ ವಾಕ್ಯಗಳನ್ನು ಕಲಿತಾ ಹೋಗ್ತೀವಿ. ಸೊ ಮೊದಲ ವಾಕ್ಯ ಈ ರೀತಿ ಇದೆ. ನಾನು ಚಾಕುವಿನಿಂದ ಕೇಕ್ ಕಟ್ ಮಾಡಿದೆ. ನಾನು ಚಾಕು ತಗೊಂಡು ಕೇಕ್ ಕಟ್ ಮಾಡಿದೆ ಅನ್ನೋದಕ್ಕೆ ಐ ಕಟ್ ದ ಕೇಕ್ ವಿತ್ ಅ ನೈಫ್. ಐ ಕಟ್ ದ ಕೇಕ್ ವಿತ್ ಅ ನೈಫ್. ನಾನು ಅವನಿಗಿಂತ ಎತ್ತರವಾಗಿದ್ದೀನಿ. ನಾನು ಅವನಿಗಿಂತ ಎತ್ತರವಾಗಿದ್ದೀನಿ ಅನ್ನೋದಕ್ಕೆ ಐ ಆಮ್ ಟಾಲರ್ ದ್ಯಾನ್ ಹಿಮ್. ಐ ಆಮ್ ಟಾಲರ್ ದ್ಯಾನ್ ಹಿಮ್. ಅದೇ ಹೆಸರನ್ನು ಹಾಕಿ ಹೇಳಬೇಕಾದ್ರೆ ಹೀಗೆ ಹೇಳಬೇಕು, ಐ ಆಮ್ ಟಾಲರ್ ದ್ಯಾನ್ ಅಭಿನವ್. ಇಲ್ಲಿ ಅಭಿನವ್ ಜಾಗದಲ್ಲಿ ಬೇರೆ ಬೇರೆ ಹೆಸರನ್ನ ಹಾಕ್ಬೋದು. ನಿನ್ನ ಹೊರತು ನಾನು ಏನೂ ಅಲ್ಲ. ನಿನ್ನನ್ನು ಬಿಟ್ಟು ನಾನು ಏನೂ ಅಲ್ಲ ಅನ್ನೋದಕ್ಕೆ ಐ ಆಮ್ ನಥಿಂಗ್ ವಿತೌಟ್ ಯು. ಐ ಆಮ್ ನಥಿಂಗ್ ವಿತೌಟ್ ಯು. ಕಿರಣನ್ನು ಬಿಟ್ಟು ಹೋಗೋದಿಲ್ಲ. ಕಿರಣ್ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋದಕ್ಕೆ ಕಿರಣ್ ವಿಲ್ ನಾಟ್ ಗೋ ವಿತೌಟ್ ಮೀ. ಕಿರಣ್ ವಿಲ್ ನಾಟ್ ಗೋ ವಿತೌಟ್ ಮೀ. ಅವರ ಹೊರತು ನಾನು ಒಂಟಿ. ಅವರನ್ನು ಬಿಟ್ಟರೆ ನಾನು ಒಂಟಿ ಆಗ್ಬಿಡ್ತೀನಿ ಅನ್ನೋದಕ್ಕೆ ಐ ಆಮ್ ಅನೋ ವಿತೌಟ್ ಹಿಮ್. ಐ ಆಮ್ ಅಲೋನ್ ವಿತೌಟ್ ಹಿಮ್. ಬೆಲೆ ಹೆಚ್ಚಾಗ್ತಿದೆ. ದಿನೇ ದಿನೇ ಬೆಲೆ ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಪ್ರೈಸಸ್ ಆರ್ ರೈಸಿಂಗ್ ಅಪ್. ಪ್ರೈಸಸ್ ಆರ್ ರೈಸಿಂಗ್ ಅಪ್. ಬಲೂನ್ ಮೇಲೆ ಹೋಗ್ತಾ ಇದೆ. ಬೆಲೂನ್ ಮೇಲೆ ಮೇಲೆ ಹೋಗ್ತಾ ಇದೆ ಅನ್ನೋದಕ್ಕೆ ಬೆಲೂನ್ ಈಸ್ ಗೋಯಿಂಗ್ ಅಪ್. ಬೆಲೂನ್ ಈಸ್ ಗೋಯಿಂಗ್ ಅಪ್. ನೀರಿನ ಮಟ್ಟ ಏರ್ತಾ ಇದೆ. ಮಳೆಗಾಲದಲ್ಲಿ ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ಏರ್ತಾ ಇರುತ್ತಲ್ಲ, ಸೊ ಈ ರೀತಿ ನೀರಿನ ಮಟ್ಟ ಏರ್ತಾ ಇದೆ ಅನ್ನೋದಕ್ಕೆ ವಾಟರ್ ಲೆವೆಲ್ ಈಸ್ ರೈಸಿಂಗ್. ವಾಟರ್ ಲೆವೆಲ್ ಈಸ್ ರೈಸಿಂಗ್. ಅವನು ಕಲ್ಲನ್ನು ಮೇಲಕ್ಕೆ ಎಸೆದ. ಅವನು ಕಲ್ಲನ್ನು ಮೇಲೆ ಎಸೆದ ಅನ್ನೋದಕ್ಕೆ ಹಿ ಥ್ರೀವ್ ದ ಸ್ಟೋನ್ ಅಪ್ವಾರ್ಡ್ಸ್. He threw the stone upwards. ಕಲ್ಲನ್ನು ಮೇಲಕ್ಕೆ ಎಸೆ. Throw the stone upwards. Throw the stone upwards. ಅವನು ಕಲ್ಲನ್ನು ಕೆಳಗಡೆ ಎಸೆದ. ಅವನು ಕಲ್ಲನ್ನು ಕೆಳಗೆ ಎಸೆದ ಅನ್ನೋದಕ್ಕೆ He threw the stone downwards. He threw the stone downwards. ಅವನು 2 ವರ್ಷ ಹಿಂದೆ ಬಂದಿದ್ದ. ಅವನು 2 ವರ್ಷದ ಹಿಂದೆ ಬಂದನು ಅನ್ನೋದಕ್ಕೆ He came 2 years ago. He came 2 years ago. ಲತಾ ಬಿಟೆಕ್ ಅನ್ನು 6 ವರ್ಷದ ಹಿಂದೆ ಮಾಡಿದ್ದಳು. ಲತಾ ಬಿಟೆಕ್ ಅನ್ನು 6 years ಬ್ಯಾಕ್ ಮಾಡಿದ್ಲು ಅನ್ನೋದಕ್ಕೆ ಲತಾ ಹ್ಯಾಡ್ ಡನ್ ಬಿಟೆಕ್ 6 years ago. ಲತಾ ಹ್ಯಾಡ್ ಡನ್ ಬಿಟೆಕ್ 6 years ago. ಅಪ್ಪ 4 ದಿನದ ಹಿಂದೆ ಬಂದಿದ್ದರು. ಡ್ಯಾಡ್ ಹ್ಯಾಡ್ ಕಮ್ 4 days ago. ಡ್ಯಾಡ್ ಹ್ಯಾಡ್ ಕಮ್ 4 days ago. ಅವನು 20 ವರ್ಷದ ಹಿಂದೆ ಅವಾರ್ಡ್ ಗೆದ್ದಿದ್ದನು. 20 years ಹಿಂದೆ ಅವನು ಅವಾರ್ಡನ್ನು ಗೆದ್ದಿದ್ದ ಅನ್ನೋದಕ್ಕೆ ಹಿ ವೋನ್ ದ ಅವಾರ್ಡ್ 20 years ago. ಹಿ ವೋನ್ ದ ಅವಾರ್ಡ್ 20 years ago. ಕಂಪ್ಯೂಟರ್ನ ಒಳಗೆ ಏನಿದೆ? ಕಂಪ್ಯೂಟರ್ನ ಒಳಗೆ ಏನಿದೆ ಕೇಳೋದಕ್ಕೆ ವಾಟ್ ಈಸ್ ದೇರ್ ಇನ್ಸೈಡ್ ದ ಕಂಪ್ಯೂಟರ್. ವಾಟ್ ಈಸ್ ದೇರ್ ಇನ್ಸೈಡ್ ದ ಕಂಪ್ಯೂಟರ್. ಅವನು ಒಳಗೆ ಇದ್ದ ಮತ್ತು ನಾನು ಹೊರಗಿದ್ದೆ. ಅವನು ಒಳಗಡೆ ಇದ್ದ, ನಾನು ಹೊರಗಡೆ ಇದ್ದೆ ಅನ್ನೋದಕ್ಕೆ He was outside and I was inside. He was outside and I was inside. ಅವನು ಮನೆಯ ಒಳಗೆ ನೋಡಿದ. ಅವನು ಮನೆ ಒಳಗೆ ನೋಡಿದ ಅನ್ನೋದಕ್ಕೆ He looked inside the house. He looked inside the house. ನಾನು ಮನೆ ಒಳಗೆ ಇದ್ದೆ. ನಾನು ಮನೆ ಒಳಗಿದ್ದೆ ಅವಾಗ ಅನ್ನೋದಕ್ಕೆ I was inside the house. I was inside the house at that time. ಅವನು ಮನೆ ಹೊರಗೆ ನಿಂತಿದ್ದನು. ಅವನು ಮನೆ ಹೊರಗಡೆ ನಿಂತಿದ್ದ ಅನ್ನೋದಕ್ಕೆ ಹಿ ವಾಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್ ದ ಹೌಸ್. ಹಿ ವಾಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್ ದ ಹೌಸ್. ಅವನು ಶಾಲೆಯ ಪರಿಸರದ ಹೊರಗೆ ಇದ್ದ. ಶಾಲೆಯ ಅಟ್ಮಾಸ್ಫಿಯರ್, ಎನ್ವಿರಾನ್ಮೆಂಟ್ ಹೊರಗಿದ್ದ ಅನ್ನೋದಕ್ಕೆ ಹಿ ವಾಸ್ ಔಟ್ಸೈಡ್ ದ ಸ್ಕೂಲ್ ಪ್ರಿಮಿಸಸ್. ಹಿ ವಾಸ್ ಔಟ್ಸೈಡ್ ದ ಸ್ಕೂಲ್ ಪ್ರಿಮಿಸಸ್. ಅವನು ಆಸ್ಪತ್ರೆಯ ಪರಿಸರದ ಹೊರಗೆ ಇದ್ದನು. ಹಿ ವಾಸ್ ಔಟ್ಸೈಡ್ ದ ಹಾಸ್ಪಿಟಲ್ ಪ್ರಿಮಿಸಸ್. He was outside the hospital premises. ಅವನು ನನ್ನ ಪಕ್ಕದಲ್ಲಿ ನಿಂತಿದ್ದನು. ಅವನು ನನ್ನ ಪಕ್ಕದಲ್ಲೇ ನಿಂತ್ಕೊಂಡಿದ್ದ ಅನ್ನೋದಕ್ಕೆ He was standing next to me. He was standing next to me. ಅವನು ರಾಮನ ಪಕ್ಕದಲ್ಲಿ ಕುಳಿತಿದ್ದನು. ಅವನು ರಾಮನ ಪಕ್ಕ ಕೂತ್ಕೊಂಡಿದ್ದ ಅನ್ನೋದಕ್ಕೆ He was sitting next to Ram. He was sitting next to Ram. ಅಂಕಲ್ ಆಯುಷ್ ಪಕ್ಕದಲ್ಲಿ ಕುಳಿತಿದ್ದರು. ಅಂಕಲ್ ಇದರಲ್ಲ, ಅವರು ಆಯುಷನ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಅನ್ನೋದಕ್ಕೆ ಅಂಕಲ್ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಆಯುಷ್. ಅಂಕಲ್ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಆಯುಷ್.
ಕಿರಣ್ ಸುಮಾಳ ಪಕ್ಕದಲ್ಲಿ ನಿಂತಿದ್ದನು. ಕಿರಣ್ ಇದಾನಲ್ಲ ಅವನು ಸುಮಾನ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದ ಅನ್ನೋದಕ್ಕೆ ಕಿರಣ್ ವಾಸ್ ಸ್ಟ್ಯಾಂಡಿಂಗ್ ಬೈ ಸುಮ. ಕಿರಣ್ ವಾಸ್ ಸ್ಟ್ಯಾಂಡಿಂಗ್ ಬೈ ಸುಮ. ಅವನು ನೀಲಿ ಪೆನ್ನಿನಿಂದ ಪತ್ರವನ್ನು ಬರೆದ. ಬ್ಲೂ ಇಂಕ್ ಪೆನ್ನಿಂದ ಲೆಟರ್ ಬರೆದ ಅನ್ನೋದಕ್ಕೆ ಹಿ ರೋಟ್ ದ ಲೆಟರ್ ವಿತ್ ಅ ಬ್ಲೂ ಪೆನ್. ಹಿ ರೋಟ್ ದ ಲೆಟರ್ ವಿತ್ ಅ ಬ್ಲೂ ಪೆನ್. ಈ ವಿಷಯದಲ್ಲಿ ನಾನು ರಾಮನ ಜೊತೆ ಇರ್ತೀನಿ, ಅಂದರೆ ಈ ವಿಷಯದಲ್ಲಿ ನಾನು ರಾಮಂಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದಕ್ಕೆ ಐ ಆಮ್ ವಿತ್ ರಾಮ್ ಇನ್ ದಿಸ್ ಮ್ಯಾಟರ್. ಐ ಆಮ್ ವಿತ್ ರಾಮ್ ಇನ್ ದಿಸ್ ಮ್ಯಾಟರ್. ನಾವು ನಿನ್ನ ಜೊತೆ ಇರ್ತೀವಿ, ನಾವು ನಿನ್ನ ಜೊತೆ ಇರ್ತೀವಿ ಅನ್ನೋದಕ್ಕೆ ವಿ ವಿಲ್ ಬಿ ವಿತ್ ಯು. ವಿ ವಿಲ್ ಬಿ ವಿತ್ ಯು. ನೀನು ಪ್ರಾಮಾಣಿಕತೆಯಿಂದ ಇರ್ತೀಯ, ನೀನು ಆನೆಸ್ಟಾಗಿ ಇರ್ತೀಯ ಕೇಳೋದಕ್ಕೆ ಯು ಲಿವ್ ವಿತ್ ಆನೆಸ್ಟಿ. ಯು ಲಿವ್ ವಿತ್ ಆನೆಸ್ಟಿ. ನಾನು ಒಂದು ಹೋಟೆಲ್ನಲ್ಲಿ ಉಳಿದುಕೊಂಡೆ. ನಾನೊಂದು ಹೋಟೆಲಲ್ಲಿ ಉಳಿದೆ ಅನ್ನೋದಕ್ಕೆ ಐ ಸ್ಟೇಯ್ಡ್ ಅಟ್ ಅ ಹೋಟೆಲ್. ಐ ಸ್ಟೇಯ್ಡ್ ಅಟ್ ಅ ಹೋಟೆಲ್. ಅವನು ಬಸ್ ಸ್ಟ್ಯಾಂಡಿನಲ್ಲಿ ನಿಂತಿದ್ದ. ಅವನು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದ ಅನ್ನೋದಕ್ಕೆ ಹಿ ವಾಸ್ ಸ್ಟ್ಯಾಂಡಿಂಗ್ ಎಟ್ ದ ಬಸ್ ಸ್ಟಾಪ್. ಹಿ ವಾಸ್ ಸ್ಟ್ಯಾಂಡಿಂಗ್ ಎಟ್ ದ ಬಸ್ ಸ್ಟಾಪ್. ಕಿರಣ್ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾನೆ. ಕಿರಣ್ ಇದನ್ನಲ್ಲ ಅವನು ಒಂದು ಹೋಟೆಲಲ್ಲಿ ವರ್ಕ್ ಮಾಡ್ತಾನೆ ಅನ್ನೋದಕ್ಕೆ ಕಿರಣ್ ವರ್ಕ್ಸ್ ಅಟ್ ಅ ಹೋಟೆಲ್. ಕಿರಣ್ ವರ್ಕ್ಸ್ ಅಟ್ ಎ ಹೋಟೆಲ್. ನಾವು ರಾತ್ರಿಯಲ್ಲಿ ಓದ್ತೀವಿ. ಮಾರ್ನಿಂಗ್ ನಮಗೆ ಓದೋಕ್ಕೆ ಇಷ್ಟ ಆಗಲ್ಲ, ಈವ್ನಿಂಗ್ ಓದ್ತೀವಿ ನಾವು ಅನ್ನೋದಕ್ಕೆ ವಿ ಸ್ಟಡಿ ಎಟ್ ನೈಟ್. ವಿ ಸ್ಟಡಿ ಎಟ್ ನೈಟ್. ನಾನು ದೀಪಾವಳಿಗೆ ಮನೆಗೆ ಬರ್ತೀನಿ. ನಾನು ದೀಪಾವಳಿಗೆ ಮನೆಗೆ ಬರ್ತೀನಿ ಅನ್ನೋದಕ್ಕೆ ಐ ವಿಲ್ ಕಮ್ ಹೋಮ್ ಅಟ್ ದೀಪಾವಳಿ ಅಥವಾ ಐ ವಿಲ್ ಕಮ್ ಹೋಮ್ ಅಟ್ ದಿವಾಳಿ. ನಾನು ಗ್ಲಾಸ್ ಮೂಲಕ ನೋಡಬಲ್ಲೆ. ಐ ಕ್ಯಾನ್ ಸಿ ಥ್ರೂ ದ ಗ್ಲಾಸ್. ಐ ಕ್ಯಾನ್ ಸಿ ಥ್ರೂ ದ ಗ್ಲಾಸ್. ನಾವು ಅಂಡರ್ ಪಾಸ್ ರಸ್ತೆ ಮೂಲಕ ಹೋದೆವು. ನಾವು ಅಂಡರ್ ಪಾಸ್ ರಸ್ತೆ ಮೂಲಕ ಹೋದ್ವಿ ಅನ್ನೋದಕ್ಕೆ ವಿ ವೆಂಟ್ ಥ್ರೂ ದ ಅಂಡರ್ ಪಾಸ್. ವಿ ವೆಂಟ್ ಥ್ರೂ ದ ಅಂಡರ್ ಪಾಸ್. ನೀರು ಈ ಪೈಪ್ ಮೂಲಕ ಹರಿಯುತ್ತೆ. ಈ ಪೈಪ್ ಮೂಲಕ ನೀರು ಹರಿಯೋದು ಅನ್ನೋದಕ್ಕೆ ವಾಟರ್ ಈಸ್ ಪಾಸಿಂಗ್ ಥ್ರೂ ದಿಸ್ ಪೈಪ್. ವಾಟರ್ ಈಸ್ ಪಾಸಿಂಗ್ ಥ್ರೂ ದಿಸ್ ಪೈಪ್. ನಾನು ಕಿಟಕಿ ಮೂಲಕ ನಿನ್ನನ್ನು ನೋಡಬಲ್ಲೆ. ಕಿಟಕಿ ಮೂಲಕ ನಿನ್ನ ನೋಡಬಲ್ಲೆ, ನಾನು ಕಾಣಿಸ್ತೀಯ ನೀನು ಕಿಟಕಿ ಮೂಲಕ ಅನ್ನೋದಕ್ಕೆ ಐ ಕ್ಯಾನ್ ಸಿ ಯು ಥ್ರೂ ದ ವಿಂಡೋ. ಐ ಕ್ಯಾನ್ ಸಿ ಯು ಥ್ರೂ ದ ವಿಂಡೋ. ಅವನು ಈ ಕಿಟಕಿ ಮೂಲಕ ನನ್ನನ್ನು ನೋಡಬಲ್ಲ. ಹಿ ಕ್ಯಾನ್ ಸಿ ಮೀ ಥ್ರೂ ದ ವಿಂಡೋ. ಹಿ ಕ್ಯಾನ್ ಸಿ ಮೀ ಥ್ರೂ ದ ವಿಂಡೋ. ಈ ಪರ್ವತದ ಆಚೆಗೆ ಒಂದು ಮಂದಿರ ಇದೆ. ಈ ಬೆಟ್ಟದ ಆಚೆಗೆ ಒಂದು ಟೆಂಪಲ್ ಇದೆ ಅನ್ನೋದಕ್ಕೆ ದೇರ್ ಇಸ್ ಎ ಟೆಂಪಲ್ ಬಿಯಾಂಡ್ ದಿಸ್ ಮೌಂಟೈನ್. ದೇರ್ ಇಸ್ ಎ ಟೆಂಪಲ್ ಬಿಯಾಂಡ್ ದಿಸ್ ಮೌಂಟೈನ್. ನದಿಯ ಆಚೆ ಏನಿದೆ, ರಿವರಿನ ಆಚೆ ಏನಿದೆ ಅನ್ನೋದಕ್ಕೆ ವಾಟ್ ಈಸ್ ದೇರ್ ಬಿಯಾಂಡ್ ದಟ್ ರಿವರ್. ವಾಟ್ ಈಸ್ ದೇರ್ ಬಿಯಾಂಡ್ ದಟ್ ರಿವರ್. ಈ ಬ್ರಹ್ಮಾಂಡದ ಆಚೆ ಏನೋ ಇದೆ. ಎಲ್ಲರಿಗೂ ಇರುವ ಕ್ಯೂರಿಯಾಸಿಟಿ ಇದು. ಈ ಬ್ರಹ್ಮಾಂಡದ ಆಚೆ ಕಡೆ ಏನೋ ಇದೆ ಅಂತೇಳಿ ಅದನ್ನ ಹೀಗೆ ಹೇಳ್ತೀವಿ, ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ದಿಸ್ ಯೂನಿವರ್ಸ್. ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ದಿಸ್ ಯೂನಿವರ್ಸ್. ಕಲ್ಪನೆಯ ಆಚೆಗೂ ವಿಷಯಗಳಿದೆ. ಇಮ್ಯಾಜಿನ್ ಮಾಡೋದ್ರಿಂದ ಆಚೆಗೂ ತುಂಬ ವಿಷಯಗಳು ಇರ್ತವೆ. ಸೊ ದೇರ್ ಆರ್ ಥಿಂಗ್ಸ್ ಬಿಯಾಂಡ್ ಇಮ್ಯಾಜಿನೇಷನ್. ದೇರ್ ಆರ್ ಥಿಂಗ್ಸ್ ಬಿಯಾಂಡ್ ಇಮ್ಯಾಜಿನೇಷನ್. ಇದರ ಆಚೆ ಒಂದು ಕಾಡು ಇದೆ. ಇದರ ಆಚೆಗಡೆ ಒಂದು ಕಾಡಿದೆ ಅನ್ನೋದಕ್ಕೆ ದೇರ್ ಇಸ್ ಅ ಫಾರೆಸ್ಟ್ ಬಿಯಾಂಡ್ ಇಟ್. ದೇರ್ ಇಸ್ ಅ ಫಾರೆಸ್ಟ್ ಬಿಯಾಂಡ್ ಇಟ್. ಈ ರೈಲು ಕಾನ್ಪುರದ ಮೂಲಕ ದೆಹಲಿಗೆ ಹೋಗುತ್ತೆ, ವಯಾ ಹೋಗುತ್ತೆ ಅಂತೀವಲ್ಲ. ಸೊ ದ ಟ್ರೈನ್ ವಿಲ್ ಗೋ ಟು ಡೆಲ್ಲಿ ವಯಾ ಕಾನ್ಪುರ್. ದಿಸ್ ಟ್ರೈನ್ ವಿಲ್ ಗೋ ಟು ಡೆಲ್ಲಿ ವಯಾ ಕಾನ್ಪುರ್. ನಾನು ನನ್ನ ಫೋಟೋ ಬ್ಲೂಟೂತ್ ಮೂಲಕ ಕಳಿಸಿದೆ. ಐ ಸೆಂಟ್ ಮೈ ಪಿಕ್ಚರ್ ವಯಾ ಬ್ಲೂಟೂತ್. ಐ ಸೆಂಟ್ ಮೈ ಪಿಕ್ಚರ್ ವಯಾ ಬ್ಲೂಟೂತ್. ಬಸ್ಸು ರಿಪ್ಪನ್ಪೇಟೆ ಮೂಲಕ ಬರುತ್ತೆ. ರಿಪ್ಪನ್ಪೇಟೆ ಮೂಲಕ ಬರುತ್ತೆ ತೀರ್ಥಹಳ್ಳಿಗೆ ಅಂತ ಹೇಳ್ತೀವಲ್ಲ. ಬಸ್ ಕಮ್ಸ್ ವಯಾ ರಿಪ್ಪನ್ಪೇಟ್. ಬಸ್ ಕಮ್ಸ್ ವಯಾ ರಿಪ್ಪನ್ಪೇಟ್ ಟು ತೀರ್ಥಹಳ್ಳಿ. ನಾನು ದುಬೈ ಮೂಲಕ ಅಮೇರಿಕಕ್ಕೆ ಹೋಗಿದ್ದೆ. ಅಮೇರಿಕಕ್ಕೆ ಹೋಗಬೇಕಾದ್ರೆ ನಾನು ದುಬೈ ಮೂಲಕನೇ ಹೋಗಿದ್ದು ಅನ್ನೋದಕ್ಕೆ ಐ ವೆಂಟ್ ಟು ಅಮೇರಿಕಾ ವಯಾ ದುಬೈ. ಐ ವೆಂಟ್ ಟು ಅಮೇರಿಕಾ ವಯಾ ದುಬೈ. ಅದನ್ನು ಬ್ಲೂಟೂತ್ ಮೂಲಕ ಕಳಿಸು. ಬ್ಲೂಟೂತ್ನಿಂದ ಕಳಿಸೋದನ್ನ ಅನ್ನೋದಕ್ಕೆ ಸೆಂಡ್ ಇಟ್ ವಯಾ ಬ್ಲೂಟೂತ್. ಸೆಂಡ್ ಇಟ್ ವಯಾ ಬ್ಲೂಟೂತ್. ನಿನ್ನ ಪಕ್ಕದಲ್ಲಿ ಯಾರಿದ್ದರು, ನಿನ್ನ ಪಕ್ಕದಲ್ಲಿ ಯಾರಿದ್ರು ಅನ್ನೋದಕ್ಕೆ ಹೂ ವಾಸ್ ಬಿಸೈಡ್ ಯು. ಹೂ ವಾಸ್ ಬಿಸೈಡ್ ಯು. ನಿನ್ನ ತಲೆಗೆ ಎಣ್ಣೆ ಹಾಕು, ನಿನ್ನ ತಲೆಗೆ ಎಣ್ಣೆ ಅಪ್ಲೈ ಮಾಡ್ಕೊ ಅನ್ನೋದಕ್ಕೆ ಅಪ್ಲೈ ಆಯಿಲ್ ಆನ್ ಯುವರ್ ಹೇರ್. ಅಪ್ಲೈ ಆಯಿಲ್ ಆನ್ ಯುವರ್ ಹೇರ್. ಕೆಂಪು ಇಂಕಿನ ಪೆನ್ನಿಂದ ಬರಿಬೇಡಿ,
ರೆಡ್ ಇಂಕಿಂದ ಬರಿಬೇಡಿ ಅನ್ನೋದಕ್ಕೆ. ಡೋಂಟ್ ರೈಟ್ ವಿತ್ ಅ ರೆಡ್ ಪೆನ್, ಡೋಂಟ್ ರೈಟ್ ವಿತ್ ಅ ರೆಡ್ ಪೆನ್. ನೀಲಿ ಇಂಕ್ ಪೆನ್ನಿಂದ ಬರೀರಿ, ಬ್ಲೂ ಇಂಕ್ ಪೆನ್ನಿಂದ ಬರೀರಿ ಅನ್ನೋದಕ್ಕೆ ರೈಟ್ ವಿತ್ ಅ ಬ್ಲೂ ಪೆನ್, ರೈಟ್ ವಿತ್ ಅ ಬ್ಲೂ ಪೆನ್. ನೀನು ಯಾಕೆ ಅವಳನ್ನು ಅಳುವಂತೆ ಮಾಡಿದೆ, ನೀನು ಯಾಕೆ ಅವಳನ್ನು ಅಳಿಸ್ತಿದೀಯಾ ಅನ್ನೋದಕ್ಕೆ ವೈ ಡಿಡ್ ಯು ಮೇಕ್ ಹರ್ ಕ್ರೈ, ವೈ ಡಿಡ್ ಯು ಮೇಕ್ ಹರ್ ಕ್ರೈ. ನನಗೆ ಕಲಿಸ್ಬೇಡ, ನಂಗೆ ಕಲ್ಸಕ್ಕೆ ಬರಬೇಡ ಅಂತೀವಲ್ಲ, ಡೋಂಟ್ ಟೀಚ್ ಮೀ, ಡೋಂಟ್ ಟೀಚ್ ಮೀ. ಯಾವ ಸಮಯಕ್ಕೆ ನೀವು ಹೋಗಲೇಬೇಕು, ಯಾವ ಟೈಮಿಗೆ ನೀವು ಹೋಗಲೇಬೇಕಾಗತ್ತೆ ಅನ್ನೋದಕ್ಕೆ ಎಟ್ ವಾಟ್ ಟೈಮ್ ಡು ಯು ಹ್ಯಾವ್ ಟು ಗೋ, ಎಟ್ ವಾಟ್ ಟೈಮ್ ಡು ಯು ಹ್ಯಾವ್ ಟು ಗೋ. ಅವನು ಅಳುತ್ತಾ ಮಾತಾಡ್ದ, ಅವನು ಅಳ್ತಾ ಅಳ್ತಾ ಮಾತಾಡ್ದ ಅನ್ನೋದಕ್ಕೆ ಹೀ ಸ್ಪೋಕ್ ವಿತ್ ಟಿಯರ್ಸ್, ಹೀ ಸ್ಪೋಕ್ ವಿತ್ ಟಿಯರ್ಸ್. ನಾನು ಅವಳ ಜೊತೆ ಮಾತಾಡಲಾರೆ, ನನಗೆ ಅವಳ ಜೊತೆ ಮಾತಾಡೋಕ್ಕಾಗಲ್ಲ ಅನ್ನೋದಕ್ಕೆ ಐ ಕಾಂಟ್ ಟಾಕ್ ಟು ಹರ್, ಐ ಕಾಂಟ್ ಟಾಕ್ ಟು ಹರ್. ಅವರು ನನ್ನ ದೂರದ ಸಂಬಂಧಿಗಳು, ನನ್ನ ದೂರದ ರಿಲೇಷನ್ ಅವರು ಅನ್ನೋದಕ್ಕೆ ದೇ ಆರ್ ಮೈ ಡಿಸ್ಟೆಂಟ್ ರಿಲೇಟಿವ್ಸ್, ದೇ ಆರ್ ಮೈ ಡಿಸ್ಟೆಂಟ್ ರಿಲೇಟಿವ್ಸ್. ಇವತ್ತಿನಿಂದ ನನ್ನ ಜೊತೆ ಮಾತಾಡಬೇಡ, ಇವತ್ತಿಂದ ನೀನು ನನ್ನ ಜೊತೆಗೆ ಮಾತಾಡಬೇಡ ಅನ್ನೋದಕ್ಕೆ ಡೋಂಟ್ ಟಾಕ್ ಟು ಮೀ ಫ್ರಮ್ ಟುಡೇ ಆನ್ವರ್ಡ್ಸ್, ಡೋಂಟ್ ಟಾಕ್ ಟು ಮೀ ಫ್ರಮ್ ಟುಡೇ ಆನ್ವರ್ಡ್ಸ್. ಈಗ ಅದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ, ಇವಾಗ ಅದರ ಬಗ್ಗೆ ಮಾತಾಡಿ ಏನು ಯೂಸ್ ಇಲ್ಲ ಅಂತೀವಲ್ಲ. ನವ್ ಇಟ್ಸ್ ನೋ ಯೂಸ್ ಟಾಕಿಂಗ್ ಅಬೌಟ್ ಇಟ್, ನವ್ ಇಟ್ಸ್ ನೋ ಯೂಸ್ ಟಾಕಿಂಗ್ ಅಬೌಟ್ ಇಟ್. ಹೌದು, ಇದಕ್ಕೆ ಸಮಯ ಹಿಡಿಯುತ್ತೆ. ಎಸ್, ಇದಕ್ಕೆ ಟೈಮ್ ಆಗುತ್ತೆ ಅಂತೀವಲ್ಲ. ಎಸ್, ಇಟ್ ಟೇಕ್ಸ್ ಸಮ್ ಟೈಮ್, ಎಸ್ ಇಟ್ ಟೇಕ್ಸ್ ಸಮ್ ಟೈಮ್. ಸಮಯ ಕಳೆದಂತೆ ನೀನು ಆರಾಮಾಗ್ತೀಯಾ, ಟೈಮ್ ಹೋಗದ ಹಾಗೆ ನೀನು ಆರಾಮಾಗ್ತೀಯಾ, ಹುಷಾರಾಗ್ತೀಯ ಅನ್ನೋದಕ್ಕೆ ಆಸ್ ದ ಟೈಮ್ ಪಾಸಸ್ ಯು ವಿಲ್ ಬಿ ಫೈನ್, ಆಸ್ ದ ಟೈಮ್ ಪಾಸಸ್ ಯು ವಿಲ್ ಬಿ ಫೈನ್. ಅವನು ಅಲ್ಲಿಗೆ ಹೋಗೋದನ್ನು ನಾನು ನೋಡಿದೆ, ಅವನಲ್ಲಿ ಹೋಗ್ತಾ ಇದ್ದ ಅದನ್ನು ನಾನು ನೋಡಿದೆ ಅನ್ನೋದಕ್ಕೆ ಐ ಸಾ ಹಿಮ್ ಗೋಯಿಂಗ್ ದೇರ್, ಐ ಸಾ ಹಿಮ್ ಗೋಯಿಂಗ್ ದೇರ್. ನಾನು ಹೇಗಾದರೂ ಇಂಗ್ಲೀಷ್ ಕಲಿಯಲೇಬೇಕು, ನಾನು ಹೆಂಗಾದರೂ ಮಾಡಿ ಇಂಗ್ಲೀಷ್ ಕಲೀಲೇಬೇಕು ಅನ್ನೋದಕ್ಕೆ ಐ ಹ್ಯಾವ್ ಟು ಲರ್ನ್ ಇಂಗ್ಲೀಷ್ ಎನಿ ಹೌ, ಐ ಹ್ಯಾವ್ ಟು ಲರ್ನ್ ಇಂಗ್ಲೀಷ್ ಎನಿ ಹೌ. ನೀನು ಯಾವತ್ತೂ ನನಗೆ ಹೇಳಿಲ್ಲ, ನೀನು ಯಾವಾಗಲೂ ನನಗೆ ಹೇಳಿಲ್ಲ ಅನ್ನೋದಕ್ಕೆ ಯು ನೆವರ್ ಟೋಲ್ಡ್ ಮೀ, ಯು ನೆವರ್ ಟೋಲ್ಡ್ ಮೀ. ನೀನು ಇದರ ಬಗ್ಗೆ ಯಾವತ್ತೂ ನನಗೆ ಹೇಳಿಲ್ಲ, ಇದರ ಬಗ್ಗೆ ನನಗೆ ಯಾವತ್ತೂ ಹೇಳಿಲ್ಲ ಅನ್ನೋದಕ್ಕೆ ಯು ನೆವರ್ ಟೋಲ್ಡ್ ಮೀ ಅಬೌಟ್ ದಿಸ್, ಯು ನೆವರ್ ಟೋಲ್ಡ್ ಮೀ ಅಬೌಟ್ ದಿಸ್. ದಯವಿಟ್ಟು ನೀನು ಅದನ್ನು ವಾಪಸ್ ಕೊಡ್ತೀಯಾ, ಪ್ಲೀಸ್ ಅದನ್ನ ನೀನು ನನಗೆ ವಾಪಸ್ ಕೊಡ್ತೀಯಾ ಕೇಳೋದಕ್ಕೆ ಕ್ಯಾನ್ ಯು ಗಿವ್ ದಟ್ ಬ್ಯಾಕ್ ಪ್ಲೀಸ್, ಕ್ಯಾನ್ ಯು ಗಿವ್ ದಟ್ ಬ್ಯಾಕ್ ಪ್ಲೀಸ್. ನನ್ನನ್ನು ಭೇಟಿ ಮಾಡಲು ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಮೀಟ್ ಮೀ, ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಮೀಟ್ ಮೀ. ಯಾರೋ ನನ್ನ ಜ್ಯೂಸನ್ನು ಕುಡಿದ್ರು, ಸಮ್ಒನ್ ಡ್ರ್ಯಾಂಕ್ ಮೈ ಜ್ಯೂಸ್, ಸಮ್ಒನ್ ಡ್ರ್ಯಾಂಕ್ ಮೈ ಜ್ಯೂಸ್. ಇದು ಅವನ ತಪ್ಪಾಗಿರಲಿಲ್ಲ, ಇದು ಅವನ ಮಿಸ್ಟೇಕ್ ಆಗಿರಲಿಲ್ಲ ಅನ್ನೋದಕ್ಕೆ ಇಟ್ ವಾಸಂಟ್ ಹಿಸ್ ಫಾಲ್ಟ್. ನನ್ನ ಅಮ್ಮ ನನಗೆ ಹೇಳಿದರು, ನಮ್ಮಮ್ಮ ನನಗೆ ಹೇಳಿದ್ರು ಇದನ್ನ ಅನ್ನೋದಕ್ಕೆ ಮೈ ಮಾಮ್ ಟೋಲ್ಡ್ ಮೀ, ಮೈ ಮಾಮ್ ಟೋಲ್ಡ್ ಮೀ. ನೀನು ನನಗೆ ಏಕೆ ಇದನ್ನು ಕೇಳುತ್ತಿರುವೆ, ನೀನು ಯಾಕೆ ನನಗಿದನ್ನ ಕೇಳ್ತಾ ಇದೀಯಾ ಅನ್ನೋದಕ್ಕೆ ವೈ ಆರ್ ಯು ಆಸ್ಕಿಂಗ್ ಮೀ ದಿಸ್, ವೈ ಆರ್ ಯು ಆಸ್ಕಿಂಗ್ ಮೀ ದಿಸ್. ನನಗೆ ಸುಳ್ಳು ಹೇಳ್ಬೇಡ, ನನ್ನ ಹತ್ರ ಸುಳ್ಳು ಹೇಳ್ಬೇಡ ಅನ್ನೋದಕ್ಕೆ ಡೋಂಟ್ ಲೈ ಟು ಮೀ, ಡೋಂಟ್ ಲೈ ಟು ಮೀ. ನೀನು ತುಂಬ ಬುದ್ಧಿವಂತ, ನೀನು ತುಂಬ ಇಂಟೆಲಿಜೆಂಟ್ ಫೆಲೋ ಅನ್ನತ್ತೀವಲ್ಲ, ಯು ಆರ್ ಟೂ ಕ್ಲೆವರ್, ಯು ಆರ್ ಟೂ ಕ್ಲೆವರ್. ಇದೇನು ದೊಡ್ಡ ವಿಷಯ ಅಲ್ಲ, ಇದೇನಂತ ದೊಡ್ಡ ವಿಷಯ ಅಲ್ಲ ಅನ್ನೋದಕ್ಕೆ ಇಟ್ಸ್ ನೋ ಬಿಗ್ ಡೀಲ್, ಇಟ್ಸ್ ನೋ ಬಿಗ್ ಡೀಲ್. ಇದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ, ಇದಕ್ಕೆ ಟೈಮ್ ಹಿಡಿಯುತ್ತೆ ಅಂತೀವಲ್ಲ, ಇಟ್ ವಿಲ್ ಟೇಕ್ ಟೈಮ್, ಇಟ್ ವಿಲ್ ಟೇಕ್ ಟೈಮ್. ಇಲ್ಲಿ ಏನು ಪ್ರಸಿದ್ಧವಾಗಿರೋದು, ಇಲ್ಲಿ ಏನು ಫೇಮಸ್ಸು ಈ ಏರಿಯಾದಲ್ಲಿ ಕೇಳ್ತೀವಲ್ಲ, ವಾಟ್ ಈಸ್ ಫೇಮಸ್ ಹಿಯರ್, ವಾಟ್ ಈಸ್ ಫೇಮಸ್ ಹಿಯರ್. ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದೀಯಾ, ನೀನು ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀಯಾ ಅನ್ನೋದಕ್ಕೆ ಯು ಆರ್ ಗೆಟಿಂಗ್ ಮಿ ರಾಂಗ್, ಯು ಆರ್ ಗೆಟಿಂಗ್ ಮಿ ರಾಂಗ್. ನನಗೆ ಇನ್ನಷ್ಟು ಬೇಕು, ಇನ್ನೊಂದಿಷ್ಟು ಬೇಕು ನನಗೆ ಅನ್ನೋದಕ್ಕೆ ಐ ವಾಂಟ್ ಸಮ್ ಮೋರ್, ಐ ವಾಂಟ್ ಸಮ್ ಮೋರ್. ಹೇಗೆ ಹೇಳೋದು ಹೇಗೆ ಅಂತ ಕೇಳೋದಕ್ಕೆ ಹೌ ಟು ಸೇ, ಹೌ ಟು ಸೇ. ನನ್ನ ಪಕ್ಕದಲ್ಲಿ ಕುಳಿತುಕೋ, ನನ್ನ ಪಕ್ಕ ಬಂದು ಕೂತ್ಕೋ ಅನ್ನೋದಕ್ಕೆ ಸಿಟ್ ಬಿಸೈಡ್ ಮೀ, ಸಿಟ್ ಬಿಸೈಡ್ ಮೀ. ಇದು ನಿನಗೆ ಬಿಟ್ಟಿದ್ದು, ಈ ವಿಷಯ ನಿಂಗೆ ಬಿಟ್ಟಿದ್ದು ಅಂತ ಹೇಳೋದಕ್ಕೆ ಇಟ್ಸ್ ಅಪ್ ಟು ಯು, ಇಟ್ಸ್ ಅಪ್ ಟು ಯು.
ನನ್ನ ತಪ್ಪನ್ನು ಸಾಬೀತು ಮಾಡು. ನಾನು ತಪ್ಪು ಮಾಡಿದರೆ ಅದನ್ನ ಪ್ರೂವ್ ಮಾಡು ಅಂತೀವಲ್ಲ, ಪ್ರೂವ್ ಮೀ ರಾಂಗ್, ಪ್ರೂವ್ ಮೀ ರಾಂಗ್. ದಯವಿಟ್ಟು ಬೇಗ ಬಾ, ಪ್ಲೀಸ್ ಬೇಗ ಬಾ ಅನ್ನೋದಕ್ಕೆ ಪ್ಲೀಸ್ ಕಮ್ ಫಾಸ್ಟ್, ಪ್ಲೀಸ್ ಕಮ್ ಫಾಸ್ಟ್. ಇದರಲ್ಲಿ ಯಾವುದೂ ಅಲ್ಲ, ಇದರಲ್ಲಿ ನಂಗೆ ಬೇಕಾಗಿದ್ದು ಯಾವುದೂ ಅಲ್ಲ ಅನ್ನೋದಕ್ಕೆ ನನ್ ಆಫ್ ದೆಮ್, ನನ್ ಆಫ್ ದೆಮ್. ಇಲ್ಲಿ ನಿಲ್ಲಬೇಡ, ಇಲ್ಲಿ ನಿಂತ್ಕೋಬೇಡ ಅನ್ನೋದಕ್ಕೆ ಡೋಂಟ್ ಸ್ಟ್ಯಾಂಡ್ ಹಿಯರ್, ಡೋಂಟ್ ಸ್ಟ್ಯಾಂಡ್ ಹಿಯರ್. ಪ್ರತಿಯೊಬ್ಬರು ಸುಳ್ಳು ಹೇಳ್ತಾರೆ, ಪ್ರತಿಯೊಬ್ಬರು ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ಎವ್ರಿ ಒನ್ ಟೆಲ್ಸ್ ಅ ಲೈ, ಎವ್ರಿ ಒನ್ ಟೆಲ್ಸ್ ಅ ಲೈ. ನನ್ನ ಕಡೆ ಗುರಾಯಿಸೋದನ್ನು ನಿಲ್ಲಿಸು, ನನ್ನ ಕಡೆ ದಿಟ್ಟಿಸಿ ನೋಡೋದನ್ನು ನಿಲ್ಲಿಸು ಅನ್ನೋದಕ್ಕೆ ಸ್ಟಾಪ್ ಸ್ಟೇರಿಂಗ್ ಅಟ್ ಮೀ, ಸ್ಟಾಪ್ ಸ್ಟೇರಿಂಗ್ ಅಟ್ ಮೀ. ಮತ್ತೊಮ್ಮೆ ಪ್ರಯತ್ನಿಸು, ಇನ್ನೊಂದ್ಸರಿ ಟ್ರೈ ಮಾಡು ಅನ್ನೋದಕ್ಕೆ ಟ್ರೈ ಒನ್ಸ್ ಅಗೈನ್, ಟ್ರೈ ಒನ್ಸ್ ಅಗೈನ್. ಅದನ್ನು ಹೊರಗಡೆ ತಗೊಂಡು ಹೋಗು, ಅದನ್ನು ಹೊರಗಡೆ ತೆಗೆದುಕೊಂಡು ಹೋಗು ಅನ್ನೋದಕ್ಕೆ ಟೇಕ್ ದಟ್ ಔಟ್ಸೈಡ್, ಟೇಕ್ ದಟ್ ಔಟ್ಸೈಡ್. ಆಫೀಸಿನ ಒಳಗೆ ಬಾ, ಆಫೀಸ್ ಒಳಗೆ ಬಾ ಅನ್ನೋದಕ್ಕೆ ಕಮ್ ಇನ್ ಟು ದ ಆಫೀಸ್, ಕಮ್ ಇನ್ ಟು ದ ಆಫೀಸ್. ಎಲ್ಲವೂ ಚೆನ್ನಾಗಿ ಕಾಣ್ತಾ ಇದೆ, ಎಲ್ಲವೂ ಕೂಡ ಚೆನ್ನಾಗಿ ಕಾಣ್ತಿದೆ ಅನ್ನೋದಕ್ಕೆ ಎವ್ರಿಥಿಂಗ್ ಲುಕ್ಸ್ ಗುಡ್, ಎವ್ರಿಥಿಂಗ್ ಲುಕ್ಸ್ ಗುಡ್. ನೀನು ಅವರನ್ನು ಗುರುತಿಸ್ತೀಯಾ, ನೀನು ಅವ್ರನ್ನ ಐಡೆಂಟಿಫೈ ಮಾಡ್ತೀಯಾ ಕೇಳೋದಕ್ಕೆ ಡು ಯು ರೆಕಗ್ನೈಸ್ ದೆಮ್, ಡು ಯು ರೆಕಗ್ನೈಸ್ ದೆಮ್. ನಾನು ನಿನಗೆ ಮೆಸೇಜ್ ಮಾಡ್ತೀನಿ, ನಾನು ಹಿಂಗೆ ಮೆಸೇಜ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಟೆಕ್ಸ್ಟ್ ಯು, ಐ ವಿಲ್ ಟೆಕ್ಸ್ಟ್ ಯು. ನನ್ನ ಹತ್ತಿರ ನಿನಗೆ ಏನೋ ಇದೆ, ನನ್ನ ಹತ್ರ ನಿನ್ಗೆ ಕೊಡೋಕೆ ಏನೋ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಸಮಥಿಂಗ್ ಫಾರ್ ಯು, ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ನನಗೆ ಸಹಾಯ ಮಾಡಲು ಬಿಡು, ನಂಗೆ ಹೆಲ್ಪ್ ಮಾಡೋಕ್ಕೆ ಬಿಡು ಅನ್ನೋದಕ್ಕೆ ಲೆಟ್ ಮೀ ಹೆಲ್ಪ್ ಯು, ಲೆಟ್ ಮೀ ಹೆಲ್ಪ್ ಯು. ಯಾರೂ ನನ್ನ ಜೊತೆ ಮಾತಾಡೋದಿಲ್ಲ, ಯಾರೂ ಕೂಡ ನನ್ನ ಜೊತೆ ಮಾತಾಡಲ್ಲ ಅನ್ನೋದಕ್ಕೆ ನೋಬಡಿ ಸ್ಪೀಕ್ಸ್ ಟು ಮೀ, ನೋಬಡಿ ಸ್ಪೀಕ್ಸ್ ಟು ಮೀ. ನಿನಗೆ ನನ್ನ ವಿಚಾರ ಅರ್ಥ ಆಯ್ತಾ, ನನ್ನ ವಿಷಯ ನಿನಗೆ ಅರ್ಥ ಆಯ್ತಾ ಅಂತ ಕೇಳೋದಕ್ಕೆ ಆರ್ ಯು ಗೆಟಿಂಗ್ ಮೈ ಪಾಯಿಂಟ್, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್. ಅವನು ಬೇರೆ ಏನೋ ಹೇಳ್ದ, ಅವನು ಬೇರೆ ಏನೋ ಹೇಳಿದ ಅನ್ನೋದಕ್ಕೆ he said something else, he said something else.